ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್ಗೆ ಸ್ವಾಗತ. ನಾನು ಆರಾಮದೀನಿ ರೀ, ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೀನಿ. ನಾನಿವತ್ತು ನಿಮ್ಗೆ ಯಾವುದೇ ಬ್ಲೌಸಲ್ಲಿ ಯಾವುದೇ ಆರ್ಮೋಲಲ್ಲಿ ರಿಂಕಲ್ಸ್ ಬಾರ್ದಂಗೆ ಬ್ಲೌಸ್ ಹೆಂಗೆ ಕಟ್ಟಿಂಗ್ ಮಾಡೋದನ್ನು ಹೇಳ್ಕೊಡಕತ್ತೀನಿ. ನೋಡಿರಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತಾ ಹೋಗ್ತೀನಿ. ನೋಡಿರಿ, ಅವ್ರದ್ದು ಬ್ಲೌಸಿನದ್ದು 14 ಇಂಚ್ ಇತ್ತಲ್ಲ, ನಾನು 15 ಇಂಚು ತೊಗೊಂಡೀನಿ. ಇತ್ತಲ್ಲ ಅಂತಂದ್ರೆ ನಾನು ನೋಡಿ ಇಟ್ಕೊಂಡೀನಿ. ಅದು 15 ಇಂಚು ತೊಗೊಂಡೆ. ಬ್ಯಾಕ್ ಪಾರ್ಟ್ ಒಳಗೆ 1 ಇಂಚ್ ಎಕ್ಸ್ಟ್ರಾ ಮಾತ್ರ ತೊಗೋಬೇಕು ಅವ್ರು ರೆಡಿ ಬ್ಲೌಸ್ಗಿಂತ. ನೋಡಿರಿ, ಎದೆ ಸುತ್ತಳತೆ 10.5 ಇಂಚ್ ಐತಿ. 10.5 ನಾನು ಅರ್ಧ ಇಂಚ್ ಲೆಸ್ ಮಾಡ್ಕೊಂಡಿನಿ. 10 ಇಂಚ್ ಒಂದು, ನೆಕ್ಸ್ಟ್ 2 ಇಂಚಿಗೆ ಒಂದು ಫಿಟ್ಟಿಂಗ್ಗೋಸ್ಕರ ಎಕ್ಸ್ಟ್ರಾ ಬಟ್ಟೆಯನ್ನು ಹಾಕ್ಕೊಂಡಿವಿ. 2 ಇಂಚ್ ತೊಗೊಂಡಿನಿ ರೀ. ನೋಡಿರಿ, ನೆಕ್ ಎಷ್ಟು ತೊಗೊಂಡಿನಿ ಅಂದ್ರೆ ಬ್ಯಾಕ್ ಪಾರ್ಟ್ ಒಳಗೆ ಬೇರೆ ಬರುತ್ತೆ, ಫ್ರಂಟ್ ಪಾರ್ಟ್ ಒಳಗೆ ಬೇರೆ ಬರುತ್ತೆ. ನೆಕ್ ಬ್ಯಾಕ್ ಪಾರ್ಟ್ ಒಳಗೆ 2 ಇಂಚು, ನೆಕ್ಸ್ಟ್ ಶೋಲ್ಡ್ರ್ 3.25 ಇಂಚ್. ಈ ರೀತಿಯಾಗಿ ನಾವು ಆರ್ಮೋಲ್ ಏನೈತಿ 6 ಇಂಚ್. ಈ ರೀತಿಯಾಗಿ ನಾವು ಈ ರೀತಿಯಾಗಿ ಆರ್ಮೋಲ್ದು ಸ್ಕ್ವೇರ್ ಬಾಕ್ಸನ್ನು ಹಾಕಿಟ್ಕೋಬೇಕು. ನೋಡಿರಿ, ತೆಳಗೆ ನಾವು ನೆಕ್ 2.5 ಪೌನೆ 3 ಇಂಚ್ವರೆಗೂ ತೊಗೋಬೋದು. ಇವರು ಭಾಳ ಬ್ರಾಡ್ ಬೇಡ ಅಂದಾರ. 2.5 ಪೌನೆ 3ವರೆಗೂ ತೊಗೊಂಡ್ರೆ ಸಾಕಾಗ್ತೈತಿ. ಸ್ವಲ್ಪ ನಡ್ಬರ್ಕ್ ಬಂದು ನನ್ನ ಮಗಳನ್ನ ಸ್ವಲ್ಪ ಕಾಡಾಕತ್ತಿದ್ಲು. ಹಿಂಗೆ ಆಕೆಗೆ ಹೋಗಮ್ಮ ಕಡೆ ಅಂತ ಹೇಳ್ತಾ ಇದ್ದೆ. ಆಕೆ ಹೋಗೋ ಒಳಗಿದ್ಲು. ಬಂದು ವಿಡಿಯೋದ ನೋಡೋದು ಮಾಡಾಕತ್ತಿದ್ಲು. ಹಿಂಗೆ ಹೇಳ್ಕೊತ ಮತ್ತು ಕಟ್ ಮಾಡತ್ತಿದ್ದೆ. ನೆಕ್ಸ್ಟ್ ಅವ್ರದ್ದು ವೇಸ್ಟ್ ಎಷ್ಟೈತಪ್ಪ ಅಂದ್ರೆ 7.5 8 ಇಂಚ್ ಐತಿ. 8 ಇಂಚ್ ಐತಿ. ನೆಕ್ಸ್ಟ್ ಅರ್ಧ ಇಂಚ್ 1 ಇಂಚ್ ಡಾಚಿಗೆ ನೆಕ್ಸ್ಟ್ 2 ಇಂಚ್ ಬಟ್ಟೆ ಫಿಟ್ಟಿಂಗೋಸ್ಕರ ಬಟ್ಟೆ ಬಿಡ್ತೀವಲ್ಲ, ಅದು 2 ಇಂಚ್. ಈ ರೀತಿಯಾಗಿ ಇಲ್ಲಿ ನೋಡಿರಿ, ನೀವು ಯಾವುದೇ ಬ್ಲೌಸ್ ಕಟ್ ಮಾಡಿರಿ ಈ ರೀತಿಯಾಗಿ ಕ್ರಾಸಾಗಿ ಅರ್ಧ ಇಂಚ್ ಕಟ್ ಮಾಡಿರಿ ಅಂದರೆ ಬ್ಲೌಸ್ ಯಾವುದೇ ರಿಂಕಲ್ಸ್ ಬರದಂಗೆ ಬ್ಲೌಸ್ ಸ್ಟಿಚ್ ಮಾಡೋಕೆ ಆಗ್ತೈತಿ. ನೋಡಿರಿ, ಇದು ಅರ್ಧ ಇಂಚ್ ಆ ರೀತಿ ಕಟ್ ಮಾಡಿರಿ. ನೋಡಿರಿ, ಇಲ್ಲಿ ನಾನು ಆರ್ಮೋಲ್ ಶೇಪನ್ನು ಹಾಕ್ಕೊಂಡಿದ್ದಿಲ್ಲ, ನಿಮ್ಗಾಗಿ ನೋಡಾತೀನಿ. 1.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಆರ್ಮೋಲ್ ಶೇಪನ್ನು ಹಾಕೋರಿ. ಇವಾಗಲೂ ಯಾವುದೇ ಶೇಪ್ ಹಾಕ್ಬೇಕಾದ್ರೂ ಸ್ವಲ್ಪ ನಿಧಾನವಾಗಿ ಹಾಕಿರಿ. ಬಿಗಿನರ್ಸ್ ಇದ್ರಪ್ಪ ಅಂದ್ರೆ ಅವಸರ ಮಾಡಬೇಡ್ರಿ, ನೀವು ನಿಧಾನವಾಗಿ ಮಾಡಿರಿ. ಅಂದ್ರೆ ನಮಗೆ ನೀವು ಹೊಲ್ಕೋತ ಹೋದಂಗೆಲ್ಲ ಪ್ರಾಕ್ಟೀಸ್ ಆದಂಗೆಲ್ಲ ತಾನೇ ಎಲ್ಲ ಕರ್ಸು ಹಾಕಕ್ಕೆ ಬರ್ತಾವೆ. ಇವ್ರು ಹೆಂಗೆ ಹಾಕ್ತಾರೆ, ಪರ್ಫೆಕ್ಟ್ ಹೆಂಗೆ ಬರ್ತೈತಿ ಅಂಥೇಳಿ ಇದು ಆಗಕ್ಕೆ ಹೋಗ್ಬೇಡ್ರಿ. ಏನಪ್ಪ ನಂಗೆ ಬರೋವಲ್ತಲ್ಲಪ್ಪ, ಹೆಂಗೆ ಹಾಕ್ತಾರೆ, ಹೆಂಗೆ ಫ್ರೀ ನಾವು ಹ್ಯಾಂಡ್ಸನ್ನ ಹೆಂಗೆ ಫ್ರೀ ಬಿಡಬೇಕು, ಅವ್ರು ಹೆಂಗೆ ಎಷ್ಟು ಕರೆಕ್ಟಾಗಿ ಜಲ್ದಿನ ಹಾಕ್ತಾರಲ್ಲ ಅಂತ ಅನ್ನಿಸ್ಬೋದು. ನೀವು ಅದ ರೀತಿ ಏನು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಪರ್ಫೆಕ್ಟ್ ಆಗ್ತೀರಿ. ಅದು ಪರ್ಫೆಕ್ಟ್ ಆಗ್ಬೇಕಂದ್ರೆ ನಿಮ್ಮದು ಪ್ರಯತ್ನ ಇರಬೇಕು. ಅಂದರೆ ಟ್ರೈ ಅಗೇನ್ ಇರಲೇಬೇಕು. ನೋಡಿರಿ, ನಾನು ಫ್ರಂಟ್ ಪಾರ್ಟ್ ಒಳಗೆ ಹೇಳ್ಕೊಡತ್ತೀನಿ. ಮೇಯ್ನೇ ಇದೊಂಥರ ಹೊಸ ಟ್ರಿಕ್, ಈಸಿ ಟ್ರಿಕ್. ಬ್ಯಾಕ್ ಪಾರ್ಟನ್ನ ಇಟ್ಟು ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡೋದು ತೋರ್ಸಾತೀನಿ ನಿಮ್ಗೆ. ಇಲ್ಲಿ ನೋಡಿರಿ, ನಾನು ಜಸ್ಟ್ ಈ ಕಡೆ ಸೈಡ್ ಏನು ಹಾಕಿದ್ನಲ್ಲ ಅರ್ಧ ಇಂಚಿಗೆ ಆ ರೀತಿ ಒಂದು ಲೈನ್ ಹಾಕಬೇಕು. ಆ ಕಡೆ 1 ಇಂಚಿಗೆ ಒಂದು ಲೈನ್ ಹಾಕಬೇಕು. ಆ ಕಡೆ ಸೈಡ್ ಈ ಕಡೆ ಸೈಡ್ ಏನೈತೆ ನೋಡು, ನೆಕ್ಸ್ಟ್ ಸೈಡ್ ಏನು ಬರುತ್ತಲ್ಲ ಅಲ್ಲೇ ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆ ಲೈನ್ ಹಾಕ್ಕೊಂಡು ಆ ಲೈನಿಂದ ನಮ್ಮದು ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಎಲ್ಲ ಮಾರ್ಕ್ ಹಾಕ್ಕೋಬೇಕು. ಈ ನೋಡಿರಿ, ನೆಕ್ ನಂದು ಅವ್ರದ್ದು ಲೆಂತ್ 6.5 ಇಂಚ್ ಐತಿ. ಎಷ್ಟು? 6.5 ಇಂಚ್. 6.5 ಇಂಚಿಗೆ ಮಾರ್ಕ್ ಹಾಕಿ ಈ ರೀತಿಯಾಗಿ ಫ್ರಂಟ್ ನೆಕ್ಕದ ಶೇಪ್ ಹಾಕಿದೆ ನಾನು. ನೋಡಿರಿ, ಈ ರೀತಿ ಮಾಡಿ. ನೋಡಿರಿ, ಇಲ್ಲಿ ನಮಗೆ ಆರ್ಮೋಲ್ ಬ್ಯಾಕ್ ಪಾರ್ಟಿಂದ ಹಾಕಿನ ಫ್ರಂಟ್ ಪಾರ್ಟಿಂದ ಗೊತ್ತಾಗಬೇಕಪ್ಪ ಅಂದ್ರೆ ಸ್ವಲ್ಪ ಈ ರೀತಿ ಮಾಡಿಕೊಂಡು ನೀವು ಪಾಯಿಂಟ್ ಇಟ್ಕೊಂಡು ಅಲ್ಲೊಂದು ಸ್ಕ್ವೇರ್ ಬಾಕ್ಸ್ ಟೈಪ್ ಹಾಕ್ಕೊಂಡ್ರೆ ನಿಮ್ಮ ಫ್ರಂಟ್ ನೆಕ್ನ ಹಾಕ್ಕೊಳಕ್ಕೆ ಈಜಿ ಆಗ್ತೈತಿ. ನಾವು ಕರೆಕ್ಟಲ್ಲಿಂದ ಅರ್ಧ ಇಂಚ್ ತೊಗೊಂಡು ಹಾಕ್ಕೊಂಡಿರ್ತೀವಿ. ನೀವು ಬಿಗಿನರ್ಸ್ ಇದ್ದೀರಲ್ಲ, ಕಲಿಯೋಕೆ ಗೊತ್ತಾಗಲಿ ಅಂತ ಈ ರೀತಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಏನು ಬಾಕ್ಸ್ ಹಾಕಿದ್ವಲ್ಲ ಅಲ್ಲಿಂದ ನೀವು 3/4 ಇಂಚಿಗೆ ಪಾಯಿಂಟ್ ಹಾಕ್ಕೊಂಡು ಈ ರೀತಿಯಾಗಿ ಫ್ರಂಟ್ ಶೇಪ್ ಹಾಕೋರಿ. ಹಾಕೊಂಡ್ಮೇಲೆ ನೋಡಿರಿ, ನಾನು ಅವ್ರದ್ದು ಎಷ್ಟು ಬೇಕಪ್ಪ ಬ್ಲೌಸ್ ಲೆಂತ್ ಅಂದ್ರೆ 14 ಇಂಚ್ ಬೇಕಾಗ್ತೈತಿ. ಹೆಂಗೆ 14 ಇಂಚ್ ಅಂದ್ರೆ ಕ್ರಾಸ್ ಬೆಲ್ಟ್ ಬಿಟ್ಟು 14 ಇಂಚ್ ಇಷ್ಟು ಸೈಜಿಗೆ ಎದೆ ಸುತ್ತಳತೆಗೆ 14 ಇಂಚ್ ಬೇಕಾಗ್ತೈತಿ. 11 ಇಂಚ್ ಅವ್ರದ್ದು ಬಸ್ಟ್ ಪಾಯಿಂಟ್ ಬರುತ್ತೆ. ಈ ರೀತಿಯಾಗಿ ನಾನು ಲೈನ್ ಹಾಕ್ಕೊಂಡೆ. ಈಗ ಈ ಕಡೆ 3.5 ಇಂಚ್, ಆ ಕಡೆ 3 ಇಂಚ್ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡೆ. ಇಲ್ಲೊಂದು ಸ್ವಲ್ಪ ನಿಮ್ಗೆ ತಿಳಿಲಾರ್ದಂಗೆ ಆಯ್ತು, ಗೊತ್ತಾಗಲಿಲ್ಲ, ಹೇಳ್ತೀನಿ ನೋಡಿರಿ ಇನ್ನೊಂದು ಸಲ. ನಾವು ಏನು ಮಾಡ್ತೀವಿ, ಇದಂತೂ ಡಾಚ್ ಎಲ್ಲ ಸೇಮ್ ರೀ, ಜಸ್ಟ್ 3 ಇಂಚ್ 2.5 ಇಂಚ್ 1/4 ಇಂಚ್. ಈ ನೋಡಿರಿ, ಅದು 14 ಇಂಚಿಗೆ ಏನು ಲೈನ್ ಹಾಕ್ಕೊಂಡಲ್ಲ ಅಲ್ಲಿಂದ ಮತ್ತೆ 2.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ನಾನು. 2.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ಕ್ರಾಸ್ ಬೆಲ್ಟ್ ಸಂಬಂಧ ತೊಗೊಂಡು ಅಲ್ಲೊಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡಿನಿ.
ನೋಡಿಕೊಂಡು ನಿಮಗೆ ಗೊತ್ತಾಗಿರ್ಬೋದು ಆ ಸ್ಟ್ರೇಟ್ ಲೈನಿಂದ 3.5 ಇಂಚು 3 ಇಂಚು ಕ್ರಾಸ್ ಬೆಲ್ಟನ್ನು ನಾನು ಮಾರ್ಕ್ ಹಾಕ್ಕೊಂಡು ಕ್ರಾಸ್ ಬೆಲ್ಟ್ ಶೇಪನ್ನು ಹಾಕ್ಕೊಂಡೆ. ನೋಡಿರಿ ನಾನು ಆರ್ಮೋಲ್ ಒಳಗೆ ರಿಂಕಲ್ಸ್ ಬಾರ್ದಂಗೆ ಹೆಂಗೆ ಮಾಡ್ಬೇಕಂತೇಳಿ ಹೇಳ್ಕೊಡತ್ತೀನಿ. ಸ್ವಲ್ಪ ಎಲ್ಲರೂ ಲಕ್ಷ ಕೊಡ್ರಿ. ಇಲ್ಲಿ ಹೆಂಗಪ್ಪ ಅಂದ್ರೆ ಆ ಕಡೆ ಆ ಸ್ಕ್ವೇರನ್ನು ಹಾಕ್ಕೊಂಡಿರ್ತಲ್ಲ ಅದ್ರೊಳಗೆ ಲೈನ್ ಮೇಲೆ ಆ ಕಡೆ 1 ಇಂಚು ಈ ಕಡೆ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಹಾಕ್ಕೊಂಡು ನೆಕ್ಸ್ಟ್ ಆ ಪಾಯಿಂಟಿಗೆ ಎಷ್ಟು ಸೆಂಟ್ರ್ ಎಲ್ಲಿ ಬರುತ್ತೆ ನೋಡಬೇಕು. ಅಂದರೆ ಎಷ್ಟು ಐತಲ್ಲ ಅದ್ರದ್ದು ಸೆಂಟ್ರ್ ಪಾಯಿಂಟ್ ನೋಡಿಕೊಂಡು ಅಲ್ಲೊಂದು ಮಾರ್ಕ್ ಹಾಕ್ಕೋಬೇಕು. ಅಲ್ಲಿಂದ ನಮಗೊಂದೇನು ಹಾಕ್ಕೋಬೇಕು, ಆರ್ಮೋಲ್ದ ಡಾಚ್ ಹಾಕ್ಕೋಬೇಕು. ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ನೋಡಿ, ಎರಡೂ ಕರೆಕ್ಟ್ ಇಲ್ಲ ರೀ. ಅವು 3.5 ಇಂಚ್ ಐತಿ, ಒಂದು 4.4 ಇಂಚ್ ಬಂದೈತಿ. ಈಗ ಆ ಕಡೆದೂ 4.4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಅರ್ಧ ಇಂಚ್ ತೆಳಗೆ ತೊಗೋಬೇಕು ರೀ ಆರ್ಮೋಲ್ ಒಳಗೆ. ನಮಗೆ ಹೊಳ್ಳೆ ಸ್ಟಿಚ್ ಆದಮೇಲೆ ರೆಡಿ ಅಷ್ಟೇ ಬರುತ್ತೆ ರೀ. ಯಾರು ಗಾಬರಿ ಆಗಬೇಡ್ರಿ ಯಾಕೆ ಇಷ್ಟು ತೊಗೊಳತ್ತಾರ ಇವ್ರು ಅಂತೇಳಿ. ಕರೆಕ್ಟಾಗಿ ಹೊಳೆದು ಇದನ್ನೇ ಬರ್ತೈತಿ. ನಿಮ್ಗೆ ತೋರಿಸ್ತೀನಿ ನೋಡಿರಿ ನಾವು ಮಾರ್ಕ್. ಅಲ್ಲಿ ಅರ್ಧ ಇಂಚ್ ಇಳಿಸ್ಬೇಕು. ಏನಾದರೂ 1/4 ಇಂಚ್ ಹೆಚ್ಚಿಗೆ ತೊಗೊಂಡಿವಲ್ಲ ಅದನ್ನು ಪಾಯಿಂಟಿಗೆ ಬಂದು ಹಚ್ಚಿ ನೆಕ್ಸ್ಟ್ ಓಲ್ಡ್ ಏನು ನಾವು ಶೇಪ್ ಹಾಕಿರ್ತೀವಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಅದನ್ನು ಈ ರೀತಿ ಈ ತಿಳಿಲಿಲ್ಲ ಅಂದ್ರೆ ನಾನು ಇನ್ನೂ ಮುಂದೆ ಹಾಕುವಂಥ ವಿಡಿಯೋದೊಳಗೆ ಇದನ್ನು ತೋರಿಸ್ತೀನಿ ರೀ. ಒಂದು ಬಿಟ್ಟು 2-3 ವಿಡಿಯೋ ನೋಡಿರಿ, ನಿಮಗೆ ತಿಳಿತೈತದೆ. ಏನು ಟಫ್ ಇಲ್ಲ. ಒಟ್ಟು ಆರ್ಮೋಲ್ಸ್ ಒಳಗೆ ರಿಂಕಲ್ಸ್ ಅನ್ನೋದೇ ಇರೋದಿಲ್ಲ ರೀ. ಈ ಟ್ರಿಕ್ಸ್ ಮಾಡೋದ್ರಿಂದ ನಿಮಗೆ ಟ್ರೈ ಮಾಡಿರಿ, ಕರೆಕ್ಟಾಗಿ ಬರುತ್ತೆ. ಇಷ್ಟು ಮಾಡಿದ್ರೆ ಅಂದ್ರೆ ಫ್ರಂಟ್ ಪಾರ್ಟ್ ಮುಗೀತು. ಫ್ರಂಟ್ ಪಾರ್ಟ್ ನೋಡಿರಿ, ಇಲ್ಲಿ ಅರ್ಧ ಇಂಚು ಕ್ರಾಸ್ ಆಗಿ ನಾನು ನಿಮಗೆ ಮಾರ್ಕ್ ಹಾಕಿ ನೋಡಿರಿ. ಇಲ್ಲಿ ಅದು ಸಹ ನಮಗೆ ರಿಂಕಲ್ಸ್ ಆರ್ಮೋಲ್ತ್ ಕಡೆ ರಿಂಕಲ್ಸ್ ಬಾರ್ದಂಗೆ ಮಾಡ್ತೈತದು ನೋಡಿರಿ. ಇನ್ನು ಅರ್ಧ ಇಂಚ್ ಇಳಿಸಿದ್ರಪ್ಪ 6 ಇಂಚ್ ತೊಗೊಂಡ್ರೆ ಮತ್ತು ಅರ್ಧ ಇಂಚ್ ಶೋಲ್ಡ್ರ್ ಆರ್ಮೋಲ್ ಇಳಿಸಿದ್ರಿ ಇವರು. ಎಷ್ಟು ಭಾಳ ಆಯ್ತಲ್ಲ ಅಂತೇಳಿ ಯಾರೂ ಗಾಬರಬೇಡ್ರಿ. ಒಂದು ಸಾದಾ ಬ್ಲೌಸ್ ಪೀಸ್ ತೊಗೊಂಡು ಈ ರೀತಿ ಟ್ರೈ ಮಾಡಿ ನೀವು ಕಟ್ ಮಾಡಿರಿ. ಎಷ್ಟು ಪರ್ಫೆಕ್ಟಾಗಿ ಬರ್ತೈತೆ ಅಂತ ಹೇಳ್ರಿ. ಏನಾದರೂ ನಿಮಗೆ ತಿಳಿಲಿಲ್ಲ ಅಂದ್ರೆ ನಾನು ಕಮೆಂಟ್ ಒಳಗೆ ಕೇಳಿರಿ. ನಾನು ಅದನ್ನು ವಿಡಿಯೋ ಮುಖಾಂತರ ಆಗಲಿ ಕಮೆಂಟ್ ಮುಖಾಂತರ ಆಗಲಿ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಡಿದ್ರೆ ಅಂದರೆ ಫ್ರಂಟ್ ಪಾರ್ಟದ್ದೆಲ್ಲ ಮುಗೀತು. ಅಂದ್ರೆ ನಿಮಗೆ ಬ್ಯಾಕ್ ಪಾರ್ಟನ್ನು ಇಟ್ಟು ಫ್ರಂಟ್ ಪಾರ್ಟನ್ನು ಹೆಂಗೆ ರೆಡಿ ಮಾಡ್ಕೋಬೇಕಂತೇಳಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡಿನಿ. ನಿಮಗೇನಾದ್ರು ತಿಳಿಲಿಲ್ಲ ಅಂದರೆ ಹೇಳ್ತೀನಿ. ನಾನು ಮುಂದೆ ಬರುವಂಥ ವಿಡಿಯೋದೊಳಗೆ ಬೇರೆ ಬೇರೆ ಟ್ರಿಕ್ಸ್ ಕೊಡ್ಕೊಂತ ನಿಮಗೆ ಬೇರೆ ಬೇರೆ ರೀತಿಯೊಳಗೆ ನಾನು ನಿಮಗೆ ಈಸಿ ಮೆಥಡ್ ಆಗುವಂಗೆ ಬೇರೆ ಬೇರೆ ರೀತಿಯೊಳಗೆ ಹೇಳ್ತೀನಿ, ಈಸಿ ಮೆಥಡ್ ಒಳಗೂ ಹೇಳ್ತೀನಿ. ನಿಮಗೆ ಯಾವ್ದು ಈಸಿ ಆಗ್ತಾಯಿಲ್ಲ ಅದನ್ನು ನೀವು ಫಾಲೋ ಮಾಡ್ಕೊತಾ ಹೋಗ್ರಿ. ಪರ್ಫೆಕ್ಟಾಗಿ ಬ್ಲೌಸ್ ಬರ್ತಾವೆ. ನಾನು ಟೇಲ್ರಿಂಗ್ ಮಾಡೋಕ್ಕಂತೂ 7-8 ವರ್ಷ ಆಯ್ತು. ಇದ್ರೊಳಗೆ ಪರ್ಫೆಕ್ಷನ್ ಇದ್ದರೆ ನಾನು ನಿಮಗೆ ಹೇಳ್ತಿರ್ತೀನಿ. ರೀತಿ ಮಾಡಿರಿ. ಸ್ವಲ್ಪ ಕಟ್ಟಿಂಗ್ಸ್ ಒಳಗೆ ಹೆಚ್ಚು ಕಮ್ಮಿ ಆದರೂ ನಮ್ಮ ಬ್ಲೌಸಸ್ ಚೇಂಜಸ್ ಬರ್ತಾವೆ. ನಾನು ಅದನ್ನೇ ನನ್ನಲ್ಲ. ಯಾಕಂದ್ರೆ ನಮ್ಮದು ಕಟ್ಟಿಂಗ್ ಹೆಂಗಿರುತ್ತಪ್ಪ ಅಂದ್ರೆ ನಮ್ಮಂಗೆ ನಿಮಗೆ ಮಾಡ್ಲಿಕ್ಕೆ ಆ್ಯಸ್ ಇಟ್ ಈಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ. ಪ್ರಾಕ್ಟೀಸ್ ಆಗುವವರೆಗೂ ಪ್ರಾಕ್ಟೀಸ್ ಆತಪ್ಪ ಆ್ಯಸ್ ಇಟ್ ಈಸ್ ಮಾಡ್ತೀರಿ, ಅದೇನಿಲ್ಲ. ಜಸ್ಟ್ ನಿಮ್ಗೆ ಏನಾದರೂ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಮುಖಾಂತರ ಕೇಳಿರಿ. ಜಸ್ಟ್ ಕೇಳಿದ್ರೆ ಅಂದ್ರೆ ನಾವು ವಿಡಿಯೋ ಮುಖಾಂತರ ಆಗಲಿ ಎಲ್ಲ ಅಂದ್ರೆ ಕಮೆಂಟ್ ಮುಖಾಂತರ ಆಗಲಿ ಹೆಂಗೆ ಒಂದು ರೀತಿ ಒಳಗೆ ನಮ್ಮದು ವಾಟ್ಸಪ್ ನಂಬರು ಐತಿ. ನೀವು ಅದ್ರ ಮುಖಾಂತರ ಕೇಳಿದರೂ ನಾನು ಹೇಳ್ತೀನಿ. ಈ ರೀತಿಯಾಗಿ ನಾವು ಯಾವುದೇ ಇದು ಇರಲಾರ್ದು ಇದನ್ನು ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಇಲ್ಲಿ ನಾನು ಯಾವಾಗಲೂ ಲೈನಿಂಗ್ ಪೀಸನ್ನು 4 ಪೀಸಸ್ ತೊಗೋತೀನಿ ರೀ. ಕ್ರಾಸ್ ಬೆಲ್ಟಿಂದ 2 ಪೀಸ್ ತೊಗೊಳ್ಳಲ್ಲ. ಮೇನ್ ಫ್ಯಾಬ್ರಿಕ್ ಅಷ್ಟೇ 2 ಪೀಸ್ ತೊಗೊಂಡು ಸ್ಟಿಚ್ ಮಾಡ್ತೀನಿ. ನಾನು ಯಾವಾಗಲೂ ಒಟ್ಟು 3 ಅಂದರೆ ಈ ಕಡೆ 3 ಪೀಸ್ ಆ ಕಡೆ 3 ಪೀಸ್ ಅಂದರೆ ಲೈನಿಂಗ್ 2 ಪೀಸ್ ಪ್ಲಸ್ 1 ಪೀಸ್ ಮೇನ್ ಫ್ಯಾಬ್ರಿಕ್ ಈ ರೀತಿನ ಸ್ಟಿಚ್ ಮಾಡೋದು ನಾನು. ಹಂಗಾಗಿ ನಮ್ಮ ಬ್ಲೌಸು ಪರ್ಫೆಕ್ಟಾಗಿ ನಮ್ಮದು ಕಪ್ಸನ್ನು ಕರೆಕ್ಟಾಗಿ ಫಿಟ್ ಆಗ್ತೈತಿ, ಕರೆಕ್ಟಾಗಿ ಇರ್ತೈತಿ ನೋಡಿರಿ. ಇಲ್ಲಿ ನಾನು ಸ್ಲೀವ್ನ ನಿಮಗೆ ಕಟ್ ಮಾಡಿ ತೋರಿಸಾತೀನಿ. ಸ್ಲೀವ್ ಹೆಂಗಪ್ಪ ಅಂತಂದ್ರೆ ಅವ್ರದ್ದು ಬ್ಲೌಸ್ ಸ್ಲೀವ್ 10 ಇಂಚ್ ಐತಿ. ಅಂದ್ರೆ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಹಾಕ್ಕೊಂಡಿನಿ. ಎಕ್ಸ್ಟ್ರಾ ಅಂದರೆ ಸ್ಟಿಚಿಂಗೋಸ್ಕರ ಅಲ್ಲಿಂದ 10 ಇಂಚ್ ತೊಗೊಂಡಿನಿ. ನೆಕ್ಸ್ಟ್ ಸ್ಲೀವ್ ಡೌನಿಂಗ್ 3.5 ಇಂಚ್. 10 ಇಂಚ್ ಬಂತಪ್ಪ ಅಂದ್ರೆ ಡೌನಿಂಗ್ 3.5 ಇಂಚ್ ತೊಗೊಳ್ಳೇಬೇಕು. ತೊಗೋರಿ ನೀವು ಯಾರದೇ ಬ್ಲೌಸ್ ಇರಲಿ, ಅವ್ರು ಫ್ಯಾಟ್ ಇರಲಿ ತಿನ್ನಿರಲಿ ಏನೂ ಇದು ಮಾಡಿಬಿಡ್ರಿ. 3.5 ಇಂಚ್ ಡೌನ್ ತೊಗೋಬೇಕು. ತೊಗೊಂಡು ಈ ರೀತಿಯಾಗಿ ನಾವು ಏನು ಹಾಕತ್ತೀನಿಲ್ಲ ಶೇಪ್ ಇದು ನಾನು ಫ್ರೀ ಹ್ಯಾಂಡ್ಲೇ ಹಾಕತ್ತೀನಿ. ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನೆಕ್ಸ್ಟ್ ಬರುವಂಥ ವಿಡಿಯೋದೊಳಗೆ ನಿಮಗೆ ಮೆಜರ್ಮೆಂಟ್ ಮೇಲೆ ಹಾಕಕ್ಕೆ ತೋರಿಸ್ತೀನಿ. ಅಂದರೆ ಬಿಗ್ನೆಸ್ ಇರೋರಿಗೆ ಈ ಫ್ರೀ ಹ್ಯಾಂಡ್ ಹಾಕೋದು ಸ್ವಲ್ಪ ಕಷ್ಟ ಆಗ್ತೈತಿ. ನಾನು ಅವ್ರಿಗೂ ಸೊಲ್ಯೂಷನ್ ಕೊಡ್ತೀನಿ, ಹೇಳ್ಕೊಡ್ತೀನಿ. ನಿಮ್ಮ ಹಂಗೆ ನಾನು ಎಲ್ಲ ವಿಡಿಯೋಗಳನ್ನು ನೋಡ್ಕೋತಾ ಹೋದ್ರೆ ಅಂದರೆ ನಿಮಗೆಲ್ಲನೂ ತಿಳಿತೈತಿ. ನಾನು ಒಂದೊಂದು ವಿಡಿಯೋದೊಳಗೆ ಒಂದೊಂದು ಥರ ಅನ್ನೋಕ್ಕಿಂತ ಒಂದೊಂದು ವೇ ಹೇಳ್ಕೊಡ್ತಿರ್ತೀನಿ ಬ್ಲೌಸ್ ಕಟ್ ಮಾಡೋದನ್ನು. ಅದನ್ನು ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಮಾಡಿರಿ. ಅದನ್ನು ಆಲ್ಸೋ ರಿಪೀಟ್ನೂ ಮಾಡ್ತಿರ್ತೀನಿ. ಅದೇ ರೀತಿ ಅಂತಲೇ ಇಲ್ಲ, ಬೇರೆ ಬೇರೆ ರೀತಿ ಒಳಗೆ ರಿಪೀಟ್ನೂ ಆಗ್ತಿರ್ತಾವೆ. ನೋಡ್ಕೋತಾ ಇರಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಫಾಲೋ ಮಾಡ್ಕೋತಾ ಹೋಗ್ರಿ. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದಾಗ್ತೈತೆ ರೀ. ಇದನ್ನು ನೋಡಿರಿ ಇಲ್ಲಿ
ಈ ರೀತಿ ಮಾಡಿದ್ರೆ ನಾನು ಈಗ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ತೀನಿ. ಮೇನ್ ಫ್ಯಾಬ್ರಿಕನ್ನು ಯಾವಾಗಲೂ ನೀವು ಯಾವುದೇ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಸ್ವಲ್ಪ ಲೈಟಂಗೆ ಐರ್ನಿಂಗ್ ಮಾಡಿರಿ, ಜೋರು ಇಡಬೇಡ್ರಿ. ಯಾಕಂದ್ರೆ ಸಿಲ್ಕ್ ಬ್ಲೌಸ್ ಇದ್ದವಪ್ಪ ಅಂದ್ರೆ ಏನಾರು ಆತಂದ್ರೆ ರಿಸ್ಕ್ ನಮ್ಮ ಮೇಲೆ ಆಗ್ತೈತಿ. ಅದಕ್ಕೆ ನೀವು ಏನು ಮಾಡಿರಿ ಅಂದ್ರೆ ನೀವು ಹೊಲಿತಿರ್ತಿರಲ್ಲ ನಿಮ್ಮ ಮೇಲೆ ಆಗ್ತೈತೆ ಅದಕ್ಕೆ ನೀವೇನು ಮಾಡಿರಿ, ಯಾವಾಗಲೂ ಲೈಟ್ ಹಂಗಿಟ್ಟು ನಂಬರ್ ಕಡಿಮೆ ಇಟ್ಟು ಸ್ವಲ್ಪ ಐರ್ನಿಂಗ್ ಮಾಡಿರಿ, ನೀಟಾಗಿ ಬ್ಲೌಸ್ ರೆಡಿ ಆಗ್ತೈತಿ. ನೋಡಿರಿ ಈ ರೀತಿಯಾಗಿ ಸ್ಲೀವ್ ರೆಡಿ ಆಯಿತು. ಎಲ್ಲದಕ್ಕೆ ಎಕ್ಸ್ಟ್ರಾ ಬಟ್ಟೆ ಕೊಡಬೇಕ್ರಿ. ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೀನಿ. ಇದ್ರ ಸ್ಟಿಚಿಂಗ್ ವಿಡಿಯೋನು ನಾನು ಹಾಕ್ತೀನಿ. ನಿಮಗೆ ಏನಾದ್ರು ತಿಳಿಲಿಲ್ಲ ಅಂದ್ರೆ ಕೇಳ್ರಿ, ಹೇಳ್ತೀನಿ. ನೋಡಿರಿ ನೆಕ್ ನಾನು 2 ಇಂಚ್ ತೊಗೋಬೇಕಲ್ರಿ. ಇಲ್ಲಿ ನಾನು ಅಂದ್ರೆ ಕಟ್ ಮಾಡೋಂಗಿಲ್ಲ ನೆಕ್ ಮೇನ್ ಫ್ಯಾಬ್ರಿಕ್ ಇದಕ್ಕದ್ದು. ಅದಕ್ಕೆ ನಾನು ಮಾರ್ಕ್ ಹಾಕ್ಕೊಂಡು ಇಟ್ಕೊಂಡೆ 2 ಇಂಚ್ ಅಂದರೆ ಇಲ್ಲೇ ನಾವು ಜಾಯಿಂಟ್ ಮಾಡಬೇಕು ಅಂತೇಳಿ. ನಮಗೆ ಅಂದ್ರೆ ಬ್ರಾಡ್ ಆಗಂಗಿಲ್ಲ ರೀ, ನೆಕ್ ರಿಂಕಲ್ಸ್ ಬರಲ್ಲ ಬ್ಯಾಕ್ ಪಾರ್ಟ್ ಒಳಗೆ ಯಾವುದೇ ರೀತಿಯಾಗಿ. ಈ ರೀತಿಯಾಗಿ ಮಾಡಿ ನೋಡಿರಿ. ಇಲ್ಲಿ ನಾವೇನು ಮಾಡಬೇಕು, ಅಲ್ಲೊಂದು ಕಚ್ ಹಾಕ್ಕೋಬೇಕು. 2 ಇಂಚಿಗೆ ಏನು ಮಾಡಬೇಕು, ಒಂದು ಕಚ್ ಹಾಕ್ಕೋಬೇಕು. ಆ ಕಚ್ಚಿಗೆ ನಮ್ದು ಏನು ಬರಬೇಕು, ನೆಕ್ಕಿಂದ ಎಡ್ಜ್ ಬರಬೇಕು, ಲೈನಿಂಗದ್ದು ಎಡ್ಜ್ ಬರಬೇಕು. ನೋಡಿರಿ ಎಷ್ಟು ಒಂದು ಕಾಲು ಇಂಚಿನಷ್ಟು ಬಿಟ್ಟು ಎಲ್ಲ ಲೈನಿಂಗ್ ಬಟ್ಟೆ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಟು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಬೇಕು. ಈ ರೀತಿ ಎಲ್ಲ ನಾವು ಇಟ್ಟು ಎಷ್ಟು ನಾವು ಏನಪ್ಪ ಅಂದ್ರೆ ಲೈನಿಂಗ್ ಬಟ್ಟೆನ ಕರೆಕ್ಟಾಗಿ ಕಟ್ ಮಾಡಬೇಕಷ್ಟೇ. ಇಲ್ಲಿ ನೋಡಿರಿ ನಾನು ಬರೀ ಮೇನ್ ಫ್ಯಾಬ್ರಿಕನ್ನು 2 ಪೀಸ್ ಮಾತ್ರ ತೊಗೊಳತ್ತೀನಿ. ಮೇನ್ ಫ್ಯಾಬ್ರಿಕನ್ನು ಇದು ಲೈನಿಂಗ್ ಫ್ಯಾಬ್ರಿಕನ್ನು 4 ಪೀಸಸ್ ತೊಗೋಬೇಕು. ಯಾವಾಗಲೂ ಎಲ್ಲನೂ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡೆ ಕಟ್ ಮಾಡಿರಿ. ಅಂದರೆ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಯಾವುದೇ ಪ್ರಾಬ್ಲಮ್ಸ್ ಬರೋಂಗಿಲ್ಲ. ಅಲ್ಲೊಂದು ಕಚ್ ಹಾಕೊಂಡ್ಬಿಡ್ಬೇಕಂದ್ರೆ ಅದು ಈ ಕಡೆ ಹೊರಗಿನ ಸೈಡೇ ಬರಬೇಕು, ನೆಕ್ಸ್ಟ್ ಸೈಡ್ ಬರುವುದಲ್ಲ ಅನ್ನೋದೊಂದು ನಿಮಗೆ ಇದು ಸ್ಟಿಚ್ ಮಾಡೋದು ಒಂದು ಈಸಿ ಆಗ್ತೈತೆ. ನೋಡಿರಿ ಯಾವುದೇ ಬಟ್ಟೆ ಉಳಿದ್ರೂ ಯಾವುದೂ ಒಗಿಬೇಡ್ರಿ, ಎಲ್ಲನೂ ಚೆಂದಂಗೆ ತೆಗೆದಿಟ್ಕೊಂಡು ಸ್ಟಿಚ್ ಮಾಡಿರಿ. ರೆಡಿ ಆದಮೇಲೆ ನೀವು ಥ್ರೋ ಮಾಡಿರಿ ಅವನ್ನೆಲ್ಲ. ನೋಡಿರಿ ಇದೇ ರೀತಿಯೇ ನಾನು ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಹಾಕ್ತೀನಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಮುಂದೆ ಬಂದು ಸಾಕಷ್ಟು ವಿಡಿಯೋಗಳನ್ನ ಹಾಕೋತಾ ಹೋಗ್ತೀನಿ, ಸ್ಟಿಚಿಂಗ್ ವಿಡಿಯೋನೂ ಹಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.